ನಾಳೆ ಬಿಡುಗಡೆ ಆಗುವಂತಹ ಸಾಧ್ಯತೆ ಸದ್ಯಕ್ಕಂತೂ ಇಲ್ಲ. ಜಾಮೀನು ಸಿಕ್ಕರೂ ಕೂಡ ರೇವಣ್ಣಗೆ ಕಂಡೀಷನ್ ಅನ್ನ ಕೋರ್ಟ್ ಹಾಕಿದೆ. ನಂಬರ್ 1, ಎಸ್ಐಟಿ ವಿಚಾರಣೆಗೆ ರೇವಣ್ಣ ಸಹಕಾರವನ್ನ ನೀಡಬೇಕು. ನಂಬರ್ 2, ಯಾವುದೇ ಕಾರಣಕ್ಕೂ ಕೂಡ ಸಾಕ್ಷ್ಯಗಳನ್ನ ನಾಶಪಡಿಸಬಾರದು. ನಂಬರ್ 3, ಇಬ್ಬರು ಶ್ಯೂರಿಟಿ ಪೂರೈಸಬೇಕು. ನಂಬರ್ 4, 5 ಲಕ್ಷ ರೂಪಾಯಿಗಳ ಬಾಂಡ್ ಅನ್ನ ನೀಡಬೇಕು ಅಂತ ಹೇಳಿ. ನಂಬರ್ 5, ಯಾವುದೇ ಕಾರಣಕ್ಕೂ ಕೂಡ KR ನಗರಕ್ಕೆ ರೇವಣ್ಣ ಅವರು ಕಾಲಿಡೋ ಹಾಗಿಲ್ಲ. ಜಾಮೀನು ಸಿಕ್ಕರೂ ಕೂಡ ಇವತ್ತು ಅವರಿಗೆ ಬಿಡುಗಡೆಯ ಭಾಗ್ಯ ಇಲ್ಲ. ಸೊ ಹಾಗಾಗಿ ಈ 5 ಕಂಡೀಷನ್ಸ್ಗಳನ್ನು, ಷರತ್ತುಗಳನ್ನು ಇವತ್ತು ಹಾಕಿದ್ದಾರೆ. 5 ಲಕ್ಷ ಬಾಂಡ್ ಏನು ಅವರಿಗೆ ಕಷ್ಟ ಏನೂ ಅಲ್ಲ. 5 ಲಕ್ಷದ್ದು ಇಬ್ಬರ ಶ್ಯೂರಿಟಿ ಕೂಡ ಯಾವುದೇ ರೀತಿಯಾದಂಥ ಕಷ್ಟ ಅಲ್ಲ. ಬಟ್ ಈಗ KR ನಗರಕ್ಕೆ ಹೋಗೋ ಹಾಗಿಲ್ಲ ಅಂತ ಕಂಡೀಷನನ್ನು ಹಾಕಿದ್ದಾರೆ. ನನ್ನ ಸಹೋದ್ಯೋಗಿ ಮುರಳೀಧರಿದ್ದಾರೆ. ಮುರಳಿ, ಈಗ ಈ 5 ಕಂಡೀಷನ್ಸ್ಗಳು ಅವ್ರಿಗೇನು ಬಹಳ ಕಷ್ಟ ಏನೂ ಇಲ್ಲ ಅಂತ ಕಾಣಿಸುತ್ತೆ. 5 ಲಕ್ಷ ಅವರ ಇದಕ್ಕೆ ಕಷ್ಟ ಏನೂ ಇಲ್ಲ, ಇಬ್ಬರ ಶ್ಯೂರಿಟಿನೂ ಏನೂ ಕಷ್ಟ ಆಗ್ಲಿಕ್ಕಿಲ್ಲ. ಬಟ್ ಇವತ್ತು ಆಚೆ ಬರಕ್ ಆಗಲ್ಲ ಅನ್ನುವಂಥದ್ದೇ ಅವ್ರಿಗೊಂದು ದೊಡ್ಡ ಸಮಸ್ಯೆ ಇದ್ದಂಗೆ ಕಾಣಿಸುತ್ತೆ ಇವತ್ತು, ಅಲ್ವಾ? ಖಂಡಿತ ಅರುಣ್, ಯಾಕೆಂದರೆ ಇವತ್ತು ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡೋ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳನ್ನು ಅವರು ಉಲ್ಲೇಖವನ್ನು ಮಾಡಿರುವಂಥದ್ದು, ಅಂದರೆ ಆದೇಶದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಮೊದಲನೇದು SITಯ ತನಿಖೆಗೆ ಸಹಕಾರವನ್ನು ಕೊಡಬೇಕು. ಯಾಕೆಂದರೆ ರೇವಣ್ಣವರ ವಿರುದ್ಧ ಬಂದಿರುವಂಥ ಅಪಹರಣ ಪ್ರಕರಣ ಏನಿದೆ, ಅಪಹರಣ ಪ್ರಕರಣ ಇವತ್ತು ಜಾಮೀನು ಸಿಕ್ತು ಅಂದ ತಕ್ಷಣವೇ ಅದು ಸಂಪೂರ್ಣವಾಗಿ ಖುಲಾಸೆ ಆಗುವಂಥದ್ದಲ್ಲ. ಅದು ತನಿಖೆ ಏನಿದೆ, ತನಿಖೆಯನ್ನು ಮುಂದುವರಿಸ್ತಾರೆ SIT ಅಧಿಕಾರಿಗಳು. ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ಕ್ರೋಢೀಕರಿಸ್ತಾರೆ. ಅದಾದ ನಂತರ ಬೇರೆ ಬೇರೆ ಪ್ರಕ್ರಿಯೆಗಳು ನಡೀತವೆ. ಆ ಹಿನ್ನೆಲೆಯಲ್ಲಿ SIT ಯಾವಾಗ ವಿಚಾರಣೆಗೆ ಕರೆದ್ರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಮತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ KR ನಗರ ತಾಲೂಕಿಗೆ ಪ್ರವೇಶವನ್ನು ಕೊಡಬಾರ್ದು ಅಂತೇಳಿ. KR ನಗರ ತಾಲೂಕಿಗೆ ಯಾಕೆ ಪ್ರವೇಶವನ್ನು ಕೊಡಬಾರ್ದು ಅಂದರೆ, ಸಂತ್ರಸ್ತ ಮಹಿಳೆ ಮತ್ತು ಸಂತ್ರಸ್ತ ಮಹಿಳೆಯ ಕುಟುಂಬಸ್ಥರೆಲ್ಲರೂ ಕೂಡ KR ನಗರ ತಾಲೂಕಿನಲ್ಲಿ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ KR ನಗರ ತಾಲೂಕಿಗೆ ಪ್ರವೇಶ ಮಾಡಬಾರ್ದು. ಜೊತೆಗೆ ಅವರ ಪ್ರಭಾವವನ್ನು ಕೂಡ ಅವರ ಮೇಲೆ ಬೀರಬಾರ್ದು ಮತ್ತು ಸಾಕ್ಷಿಗಳನ್ನು ನಾಶ ಮಾಡುವಂಥ ಪ್ರಯತ್ನಗಳನ್ನು ಮಾಡಬಾರ್ದು ಅಂತೇಳಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಇನ್ನು ಉಳಿದಂತೆ 5 ಲಕ್ಷ ಬಾಂಡ್ ಏನಿದೆ, 5 ಲಕ್ಷ ಬಾಂಡನ್ನು ಕೂಡ ಪೂರೈಕೆಯನ್ನು ಮಾಡಬಹುದು ಮತ್ತು 2 ಶ್ಯೂರಿಟಿಗಳಿಂದ ಆ ಶ್ಯೂರಿಟಿಗಳೆರಡನ್ನು ಕೂಡ ಪೂರೈಕೆಯನ್ನು ಮಾಡಬೇಕಾಗಿರುವಂಥದ್ದು. ಆ 2 ಶ್ಯೂರಿಟಿಗಳು ಪೂರೈಕೆ ಆಗಬೇಕು ಅಂದರೆ ನಾಳೆ ಮತ್ತೆ ಕೋರ್ಟ್ ಕಲಾಪ ಆರಂಭ ಆಗಬೇಕು. ಕೋರ್ಟ್ ಕಲಾಪ ಆರಂಭ ಆದ ಬಳಿಕ ಅಷ್ಟೇ ಅದನ್ನ ಶ್ಯೂರಿಟಿಯನ್ನು ಫುಲ್ಫಿಲ್ ಮಾಡಲಿಕ್ಕೆ ಅವಕಾಶಗಳಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ನಾಳೆ ಕೋರ್ಟ್ ಕಲಾಪ ಆದ ಬಳಿಕ ಈ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ. ಪ್ರಕ್ರಿಯೆಗಳು ನಡೆದ ಬಳಿಕ ಸಂಜೆ ಬಳಿಕ ರೇವಣ್ಣ ಅವರು ಬಿಡುಗಡೆ ಆಗುವಂಥದ್ದು. ಅರುಣ್, ಮುರಳಿ, ಮೈ ಪಾಯಿಂಟ್ ಆಫ್ ವ್ಯೂ ಇದರಲ್ಲಿ ಇನ್ನೊಂದು ರೀತಿಯಾಗಿ ಕಾಣಿಸ್ತಾ ಇದೆ. ಇವತ್ತಿನ ವಾದ ಪ್ರತಿವಾದದಲ್ಲಿ ರೇವಣ್ಣ ಅವರ ಮೇಲಿರುವಂಥ ಲೈಂಗಿಕ ದೌರ್ಜನ್ಯ ಪ್ರಕರಣವೂ ಒಂದಿದೆ ಅನ್ನುವಂಥದ್ದನ್ನು ಇವತ್ತು ವಾದದಲ್ಲಿ SIT ಪರ ವಕೀಲರು ಮಂಡಿಸ್ತಾರೆ. ಸೊ ಹಾಗಾಗಿ ಕೇವಲ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಮಾತ್ರ ಅವರು KR ನಗರಕ್ಕೆ ಹೋಗಬೇಡಿ ಅಂತ ಹೇಳಿರುವಂಥದ್ದಿದೆ. ಹೊಳೆ ನರಸೀಪುರದಲ್ಲಿ ಕೇಸ್ ಆಗಿರೋದು ಲೈಂಗಿಕ ದೌರ್ಜನ್ಯ, ಅದನ್ನ ಕನ್ಸಿಡರ್ ಆಗಿಲ್ವಾ? ಹಾಗಿದ್ದಾಗ ಇವತ್ತಿನ ಈ ವಿಚಾರಣೆಯಲ್ಲಿ ಜಾಮೀನು ಕೊಡುವಂಥ ಸಂದರ್ಭದಲ್ಲಿ ಅರುಣ್, ಖಂಡಿತ. ಯಾಕೆಂದರೆ ಇಲ್ಲಿ ನಡೆದಿದ್ದಂಥದ್ದು ಕೇವಲ ಕಿಡ್ನಾಪ್ ಪ್ರಕರಣ, ಅಂದರೆ ಅಪಹರಣದ ಪ್ರಕರಣ ಏನಿತ್ತು, ಅಪಹರಣ ಪ್ರಕರಣಕ್ಕೆ ರೇವಣ್ಣವರು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾರೆ. ನ್ಯಾಯಾಂಗ ಬಂಧನದಿಂದ ಹೊರಗಡೆ ತರಬೇಕು ಅಂತೇಳಿ ವಾದ ಪ್ರತಿವಾದ ಎರಡೂ ಕೂಡ ನಡೆದಿದ್ದಂಥದ್ದು. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ SIT ಅಧಿಕಾರಿಗಳು ಅವರ ಪ್ರಭಾವ ಎಷ್ಟಿದೆ, ಜೊತೆಗೆ ಅವರ ವಿರುದ್ಧ ದಾಖಲಾಗಿರುವಂಥ ಪ್ರಕರಣಗಳೇನಿದ್ದು ಆ ಪ್ರಕರಣಗಳನ್ನೆಲ್ಲನೂ ಕೂಡ ಮಾಹಿತಿಯನ್ನು ಕೋರ್ಟ್ಗೆ ಕೊಡುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಅದೇ ರೀತಿ ಮಾಹಿತಿಗಳು ಕೂಡ ಉಲ್ಲೇಖವನ್ನು ಮಾಡ್ತಾರೆ. ಆದರೆ ಇಲ್ಲಿ ನಡೀತಾ ಇದ್ದಂಥದ್ದು ಮೂಲ ಅರ್ಜಿ ವಿಚಾರಣೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂಥದ್ದು. ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ಜಾಮೀನು ಅರ್ಜಿ ವಿಚಾರಣೆ ಹಾಕೊಂಡಿಲ್ಲ. ಜೊತೆಗೆ ಅದಕ್ಕೆ ಆ ಪ್ರಕ್ರಿಯೆಗಳನ್ನು ಯಾವುದು ಕೂಡ ಇಲ್ಲಿ ನಡೆದಿಲ್ಲ. ಆ ಹಿನ್ನೆಲೆಯಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣದ ಮುನ್ನೆಲೆಗೆ ಬರೋಲ್ಲ ಅರುಣ್. ಇದು ಕೇವಲ ಕಿಡ್ನಾಪ್ ಪ್ರಕರಣ ಆಗಿರೋ ಹಿನ್ನೆಲೆಯಲ್ಲಿ ಅದನ್ನು ಮಾತ್ರ ಉಲ್ಲೇಖವನ್ನು ಮಾಡ್ತಾರೆ. ಜೊತೆಗೆ ಕಿಡ್ನಾಪ್ ಆಗಿರುವಂಥ KR ನಗರ ತಾಲೂಕಿನ ವ್ಯಾಪ್ತಿ ಏನಿದೆ ಅಲ್ಲಿಗೆ ಪ್ರವೇಶವನ್ನು ಮಾಡಬಾರ್ದು ಅಂತ ಅಷ್ಟೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಆ ಪ್ರಕ್ರಿಯೆಗಳಲ್ಲಿ ಯಾವ್ಯಾವ ರೀತಿ ಇರ್ತವೆ ಮತ್ತು SIT ಅಧಿಕಾರಿಗಳಿಗೆ ಯಾವ ರೀತಿಯಲ್ಲಿ ಸಹಕರಿಸಬೇಕು, ಜೊತೆಗೆ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಬಾರ್ದು. ಯಾಕೆಂದರೆ ಪದೇ ಒಂದಷ್ಟು ವಿಚಾರಗಳನ್ನು SIT ಪರ ವಕೀಲರು ಹೇಳ್ತಾ ಬರ್ತಾರೆ.